ನಾನಿವತ್ತು ಹೇಳಿಕ್ಕೆ ಹೊರಟಿರೋದು ಹೌ ಟು ಸ್ಟಿಚ್ ಮೀಡಿಯಮ್ ಸೈಜ್ ಕುರ್ತಾ. ಮೀಡಿಯಮ್ ಸೈಜ್ ಬೋಟ್ ನೆಕ್ ಕುರ್ತಾ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಮ್ ಸೈಜ್ ಕುರ್ತಾ. ಸೊ ಮೆಜರ್ಮೆಂಟ್ ಈ ಥರ ಇದೆ. ಚೆಸ್ಟ್ 36+2 = 38, ವೆಸ್ಟ್ ಬಂದುಬಿಟ್ಟು 28+2 = 30, ಹಿಪ್ ಬಂದುಬಿಟ್ಟು 28+2 = 40, ಲೆಂತ್ ಬಂದುಬಿಟ್ಟು 40+1 = 41, ಶೋಲ್ಡರ್ ವಿಡ್ತ್ ಬಂದುಬಿಟ್ಟು 6.5, ನೆಕ್ ವಿಡ್ತ್ ಬಂದುಬಿಟ್ಟು 3.5. ಬೋಟ್ ನೆಕ್ ಇರೋದರಿಂದ 3.5 ತೊಗೊಂಡಿದ್ದೀನಿ. ಸೊ ನಾರ್ಮಲ್ ರೌಂಡ್ ನೆಕ್ಕಿಗೆ 2.5 ತೊಗೋಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಸೇಮ್ ಇರುತ್ತೆ. ಶೋಲ್ಡರ್ ಬಂದುಬಿಟ್ಟು 3 ಇಂಚ್, ಆರ್ಮ್ ಹೋಲ್ 6, ನೆಕ್ ಲೆಂತ್ ಬಂದುಬಿಟ್ಟು 3. ಸೊ 4 ಫೋಲ್ಡ್ ತೊಗೋಬೇಕು. ಶೋಲ್ಡರ್ ವಿಡ್ತ್ 6.5 ತೊಗೊಳ್ತಾ ಇದ್ದೀನಿ. 6.5 ಮಾರ್ಕ್ ಮಾಡಿ. ನೆಕ್ ವಿಡ್ತ್ 3.5. ಇದು ಬೋಟ್ ನೆಕ್ ಬರುತ್ತೆ. ಸೊ ಅದಕ್ಕಾಗಿ 3.5 ತೊಗೋತಾ ಇದ್ದೀನಿ. 3.5ಗೆ ಮಾರ್ಕ್ ಮಾಡಿಕೊಂಡು ನೆಕ್ ಲೆಂತ್ 3 ತೊಗೋತಾ ಇದ್ದೀನಿ. 3ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆರ್ಮ್ ಹೋಲ್ 6 ತೊಗೊಂಡಿದ್ದೀನಿ. ಸೊ 6ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸಿಕ್ಸ್ಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಬಂದುಬಿಟ್ಟು 36+2 ಇದೆ, 38 ಆಗುತ್ತೆ. ಸೊ 38 ಹಾಫ್ 18, 36 ಹಾಫ್ ಬಂದುಬಿಟ್ಟು 18 ಹಾಫ್ ಬಂದುಬಿಟ್ಟು 9 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಇದು ಆರ್ಮ್ ಹೋಲ್ ತೊಗೋತಾ ಇದ್ದೀನಿ. ಆರ್ಮ್ ಹೋಲ್ ಶೇಪ್ ವೆಸ್ಟ್ ಇರೋದು 28+2 ಇದೆ, 30 ಆಗುತ್ತೆ. ಸೊ 28 ಹಾಫ್ /4 ಮಾಡಿದರೆ 7 ಬರುತ್ತೆ. ಸೊ 7ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ. ಹಿಪ್ ಬಂದುಬಿಟ್ಟು 40 ಇದೆ. ಸೊ /4 10 ಆಗುತ್ತೆ. ಸೊ ನಾನು 10ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಫ್ರಂಟ್ ಆರ್ಮ್ ಹೋಲ್ 1 ಇಂಚ್ ತೊಗೋತಾ ಇದ್ದೀನಿ. ಫ್ರಂಟ್ ಆರ್ಮ್ ಹೋಲ್ಗೆ 1 ಇಂಚ್ ತೊಗೋತಾ ಇದ್ದೀನಿ. ಬ್ಯಾಕ್ ಸೈಡ್ ಆರ್ಮ್ ಹೋಲ್ಗೆ 1.5 ಇಂಚ್ ಶೇಪ್ ತೊಗೋತಾ ಇದ್ದೀನಿ. ಸೊ ಇದು ಪರ್ಫೆಕ್ಟ್ ಮೆಷರ್ಮೆಂಟ್. ಸೊ ಇವಾಗ ಬೋಟ್ ನೆಕ್ ಇರೋದನ್ನ ರೌಂಡ್ ಶೇಪ್ ತೊಗೊಂಡೆ. ಸೊ ಇಲ್ಲಿ ಶೋಲ್ಡರ್ ಹತ್ತಿರ ಸ್ವಲ್ಪ ಕ್ರಾಸಲ್ಲಿ ಸ್ವಲ್ಪ 1 ಪಾಯಿಂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಕಟ್ ಮಾಡೋಣ. Hello all, this is my first YouTube video. I will teach you, and at the same time I try to learn more and share the same with you guys. Thanks for the support. Love and peace all. Thanks for watching the video. Please subscribe, like and share. Stay tuned. Thank you.